ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮಂಜು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು 360. ಫ್ರೆಂಡ್ಸ್, ನಾನಿವತ್ತು ಹೇಳಿಕೊಟ್ಟಿರೋ ವಿಷಯ ಬಂದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ. ಅದು ಮೊಬೈಲ್ ಹ್ಯಾಕಿಂಗ್ ಬಗ್ಗೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ತುಂಬ ಇನ್ಫಾರ್ಮೇಟಿವ್ ವಿಷಯಗಳು ಸಿಗುತ್ತೆ. ಫ್ರೆಂಡ್ಸ್, ನಾನೀಗ ಕೆಲವೊಂದು ಸೇಫ್ಟಿ ಮೆಜರ್ಸ್ ಹೇಳ್ತೀನಿ. ಇದು ನಿಮ್ಗೆ ಯೂಸ್ಫುಲ್ ಆಗ್ಬೋದು. ಫಸ್ಟ್, ಇದನ್ನು ಹೇಗೆ ನಾವು ಬಚಾವಾಗ್ಬೋದು ಅಂದರೆ, ಫಸ್ಟು ನಿಮ್ಗೆ ಯಾವುದಾದ್ರು ಒಂದು ಲಿಂಕ್ ಬಂತು, ಅನ್ನೋನ್ ಲಿಂಕ್ ಬಂತು ಅಂದರೆ ಅದನ್ನು ಗೂಗಲಲ್ಲಿ ಹೋಗಿ ಗೂಗಲ್ ಸೇಫ್ ಬ್ರೌಸಿಂಗ್ ಅಂತ ಬರುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲೋಗಿ ಪೇಸ್ಟ್ ಮಾಡಿ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವುದೇ ಲಿಂಕ್ ನೋಡಿ ಅಬ್ಸರ್ವ್ ಮಾಡಿ. .com .in .net ಅಂತ ಬರಲಿಲ್ಲ ಅಂದರೆ ಅದು ಸೇಫ್ ಲಿಂಕ್ ಅಲ್ಲ ಅಂತ ಅರ್ಥ. ಸೊ ಅಲ್ಲಿಗೆ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡ್ ಬಂದು ಥರ್ಡ್ ಪಾರ್ಟಿ ಆ್ಯಪ್ಸ್ನ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಅದನ್ನ ಹೇಗೆ ಸ್ಟಾಪ್ ಮಾಡಬೇಕು ಅಂದರೆ, ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ಗೆ ಹೋಗಿ ಸೆಕ್ಯೂರಿಟಿಯಲ್ಲಿ ಪ್ರೈವೇಸಿಲಿ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಇನ್ಸ್ಟಾಲ್ ಅನ್ನೋನ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಅಲೋ ಮಾಡಬೇಡಿ, ಅಥವಾ ಡಿಸೇಬಲ್ ಮಾಡಿ, ಡೋಂಟ್ ಅಲೋ ಕೊಡಿ. ಸೊ ಹಂಗಾಗಿ ನಿಮ್ಗೆ ಯಾವುದೇ ಅನ್ನೋನ್ ಥರ್ಡ್ ಪಾರ್ಟಿ ಆ್ಯಪ್ಸು ಆಟೋಮೆಟಿಕ್ ಡೌನ್ಲೋಡ್ ಆಗೋಲ್ಲ. ನೆಕ್ಸ್ಟ್ ಬಂದು OTP ಅಥವಾ ಪಾಸ್ವರ್ಡ್ ಶೇರ್ ಮಾಡಬಾರ್ದು. ಯಾಕಂದರೆ ಮೇಯ್ನಾಗಿ ಅದೇ, ಈಗ ಕೆಲವರು ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ, ಈ ಥರ ನಿಮ್ಗೆ OTP ಬಂದಿದೆ ಹೇಳಿ, ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀವಿ ಅಂತ. ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು OTPನ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಮೆಸೇಜಲ್ಲಿ OTP ಯಾವ್ದಾದ್ರು ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಯಾರಿಗೂ ಶೇರ್ ಮಾಡಿದೆ. ನೀವು ಏನಾದ್ರು ಪರ್ಟಿಕ್ಯುಲರ್ ಯಾವುದಕ್ಕಾದ್ರು ಯೂಸ್ ಮಾಡ್ತಿದ್ದೀರಾ ಅಂದರೆ ಆ OTPನ ಯೂಸ್ ಮಾಡ್ಕೊಳ್ಳಿ. ಬಟ್ ಯಾರಿಗೂ ಕೂಡ ನಿಮ್ಮ OTPನ ಯಾರು ಕೇಳಿದ್ರು ಕೊಡೋಕ್ಕೆ ಹೋಗಬೇಡಿ. ಅಲ್ಲಿ ಇನ್ನೊಂದು ಆಪ್ಷನ್ ಮಾಡ್ಬೋದು. ನಿಮ್ಮದು ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಅಲ್ಲಿ ಒಂದು ಸೆಟ್ಟಿಂಗ್ಸಲ್ಲಿ ಸ್ಪ್ಯಾಮ್ ಪ್ರೊಟೆಕ್ಷನ್ ಅಂತ ಬರುತ್ತೆ ಸೆಟ್ಟಿಂಗ್ಸ್. ಅದನ್ನು ಟರ್ನ್ ಆನ್ ಮಾಡಿದ್ರೆ ನಿಮಗೆ ಇದರಿಂದ ಬಚಾವಾಗ್ಬೋದು. ಇನ್ನು ಐಫೋನಲ್ಲಿ ಬಂತು ಅಂದರೆ ಐಫೋನ್ ಸೆಟ್ಟಿಂಗ್ಸ್ಗೆ ಹೋಗ್ಬೋದು. ಅಲ್ಲಿ ಮೆಸೇಜಸ್ ಅಂತ ಬರುತ್ತೆ. ಆ ಮೆಸೇಜ್ಗೆ ಹೋಗಿ ಅನ್ನೋನ್ ಸ್ಪ್ಯಾಮ್ ಅಂತ ಇರುತ್ತೆ. ಆ ಫಿಲ್ಟರ್ನ ಆನ್ ಮಾಡಿದ್ರೆ ಆವಾಗ ಕೂಡ ಬಚಾವಾಗ್ಬೋದು. ನೆಕ್ಸ್ಟ್ ಬಂದು ಸ್ಟ್ರಾಂಗ್ ಪಾಸ್ವರ್ಡ್ ಇಡಬೇಕು. ಸ್ಟ್ರಾಂಗ್ ಪಾಸ್ವರ್ಡ್ ಹೇಗೆ ಇಡಬೇಕು ಅಂದರೆ, ಫಸ್ಟು ಕ್ಯಾಪಿಟಲ್ ಲೆಟರ್ ಇರಬೇಕು ಸ್ಟಾರ್ಟಿಂಗು, A to Z ಯಾವುದಾರ ಒಂದು, ಆಮೇಲೆ ಸ್ಮಾಲ್ ಲೆಟರ್ಸು, ಆಮೇಲೆ ಯಾವ್ದಾದ್ರು ನಂಬರ್ಸ್ ಇಡಿ 0-9ವರೆಗೆ, ಮತ್ತು ಸಿಂಬಲ್ಲು, ಈಗ $, ಆ ಥರ ಸಿಂಬಲ್ ಇಡಿ. ಓಕೆನಾ? ಆ ಥರ ಇಟ್ಟರೆ ಸೇಫ್ ಆಗಿರುತ್ತೆ. ನೆಕ್ಸ್ಟು ಮೇಯ್ನ್, ಇದು ಇಂಪಾರ್ಟೆಂಟು, 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡ್ಕೋಬೇಕು. ಅದನ್ನು ಹೆಂಗೆ ಆನ್ ಮಾಡ್ಕೋಬೇಕು? ಫಸ್ಟು ಸೈನ್ ಇನ್ ಆಗಬೇಕು ಗೂಗಲ್ಗೆ. ಅಲ್ಲಿ ಹೋದಾಗ ಅಲ್ಲಿ ತೋರಿಸುತ್ತೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಸೆಕ್ಯೂರಿಟಿಗೆ ಆಪ್ಷನ್ಗೆ ಹೋಗುತ್ತೆ. ಸೆಕ್ಯೂರಿಟಿಲಿ ತೋರಿಸುತ್ತೆ ಗೂಗಲ್ 2 ಸ್ಟೆಪ್ ವೆರಿಫಿಕೇಷನ್ ಅಂತ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಅದನ್ನ ಮಾಡ್ಕೊತೀವಿ ಅಂದರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದನ್ನೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಮತ್ತು ಬ್ಯಾಂಕ್ ಆ್ಯಪ್ಸ್ಗಳಿಗೂ ಕೂಡ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂದರೆ, ಸೆಟ್ಟಿಂಗ್ಸ್ಗೆ ಹೋಗಿ ಸೆಕ್ಯೂರಿಟಿ ಆಪ್ಷನ್ಗೆ ಹೋಗಿ ಅಲ್ಲಿ ಎನೇಬಲ್ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಕೊಟ್ಟರೆ ಆವಾಗ ಅದು ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಬಂದು ಫೋನ್ ಲಾಕ್ ಅಂದರೆ ನಿಮಗೆ ಗೊತ್ತೇ, ಎಲ್ಲರಿಗೂ ಕಾಮನಾಗಿ ಗೊತ್ತಿರುತ್ತೆ. ಅದು ಎಲ್ಲ ಕಾಮನಾಗಿ ಮಾಡೇ ಮಾಡ್ತಾರೆ. ಸೆಟ್ಟಿಂಗ್ಸ್ಗೆ ಹೋಗಿ ಸೆಕ್ಯೂರಿಟಿಗೆ ಹೋಗಿ ಸ್ಕ್ರೀನ್ ಲಾಕು ಅಥವಾ ಸ್ಕ್ರೀನ್ ಲಾಕಿಗೆ ಹೋಗ್ಬಿಟ್ಟು ಪ್ಯಾಟರ್ನ್ ಅಥವಾ ಪಿನ್ನು ಪಾಸ್ವರ್ಡ್ ಇಡಬೇಕು. ಸೊ ಅದು ಕೂಡ ಒಂದು ಸೇಫ್ ಮೆಥಡ್. ಮತ್ತು ಈಗ ಇನ್ನೊಂದು ತೋರಿಸುತ್ತೆ, ಕೆಲವು ಆ್ಯಪ್ಸ್ಗಳಲ್ಲಿ ಪರ್ಮಿಷನ್ಸ್ ಕೇಳುತ್ತೆ. ಈಗ ಹೋಗ್ಬಿಟ್ಟು ಡೈರೆಕ್ಟಾಗಿ ನೀವು ಯಾವ್ದು ಥರ್ಡ್ ಪಾರ್ಟಿ ಆ್ಯಪಲ್ಲಿ ಲಿಂಕ್ ಕ್ಲಿಕ್ ಮಾಡ್ತೀರಾ ಅಂದ್ಕೊಳ್ಳಿ, ಅದು ಡೌನ್ಲೋಡ್ ಆಗಿ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಅದನ್ನು ಹೇಗೆ ಸ್ಟಾಪ್ ಮಾಡ್ಬೋದು ಅಂದರೆ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಆ್ಯಪ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಪರ್ಮಿಷನ್ಸ್ ಇರುತ್ತೆ, ಆ್ಯಪ್ ಪರ್ಮಿಷನ್ಸ್, ಅಲ್ಲಿ ಡಿಸೇಬಲ್ ಮಾಡಿದ್ರೆ ನೀವಾಗ ನೆಕ್ಸ್ಟು ಯಾವುದೇ ಆ್ಯಪ್ ಥರ್ಡ್ ಪಾರ್ಟಿ ಆ್ಯಪ್ ಇನ್ಸ್ಟಾಲ್ ಮಾಡೋಕ್ಕೆ ಹೋದಾಗ ಪರ್ಮಿಷನ್ ಕೇಳುತ್ತೆ. ಇದಿಷ್ಟು ಒಂದು ಸೇಫ್ಟಿ ಮೆಜರ್ಸು ನಾವು ಯೂಸ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಮೊಬೈಲ್ ಕೂಡ ಸೇಫ್ ಆಗಿರುತ್ತೆ. ಆಗ ನಿಮ್ಮ ಮೊಬೈಲ್ನ ಯಾರು ಹ್ಯಾಕ್ ಮಾಡೋಕ್ಕೆ ಹೋಗಲ್ಲ. ಹಾಗೂ ನಿಮ್ಮ ಫೋಟೋಸ್ ಇರ್ಬೋದು, ನಿಮ್ಮ ಒಂದು ಪ್ರೈವೇಸಿ ಇರ್ಬೋದು, ಪ್ರೈವೇಸಿ ಫೋಟೋಸು, ಅಥವಾ ನಿಮ್ಮದು ಏನೇ ಒಂದು ಬ್ಯಾಂಕ್ ಅಕೌಂಟು ಎಲ್ಲನೂ ಕೂಡ ನೀವು ಸೇಫಾಗಿ ಇಟ್ಕೋಬೋದು. ನನ್ನ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದರೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.